Hi guys, welcome back. This is day 2 of our Tirupati trip. ನಮ್ಮ ಡೇ 1 ತಿರುಪತಿ ಎಕ್ಸ್ಪೀರಿಯನ್ಸ್ನ ನಾನೀಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ. ಫಸ್ಟ್ ಡೇನಲ್ಲೇ ನಾವು ದೇವ ದರ್ಶನನ ಮುಗಿಸಿದ್ವಿ. ಸೆಕೆಂಡ್ ಡೇ ತಿರುಮಲ ಸುತ್ತಮುತ್ತ ಇರೋ ಫೇಮಸ್ ಪ್ಲೇಸಸ್ನ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಪ್ಲ್ಯಾನ್ ಪ್ರಕಾರ ಮತ್ತು ತಿರುಪತಿಯಿಂದ ತಿರುಮಲಕ್ಕೆ ಹೊರಟ್ವಿ. ಘಾಟ್ ಸೆಕ್ಷನಲ್ಲಿ ತುಂಬಾ ಮಂಕೀಸ್ ಕಾಣ್ತಿದ್ವು. ನನ್ನ ಮಗಳಿಗೆ ಆ್ಯನಿಮಲ್ಸ್ ಅಂದರೆ ಇಷ್ಟ. ಸೊ ನಾವು ಕಾರ್ನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಅವಳಿಗೆ ಈ ಆ್ಯನಿಮಲ್ಸ್ ತೋರಿಸ್ತಿದ್ವಿ. ಅವಳು ಈ ಆ್ಯನಿಮಲ್ಸ್ನ ನೋಡಿ ತುಂಬ ಎಂಜಾಯ್ ಮಾಡಿದ್ಲು. ಎಷ್ಟೇ ಆಗಲಿ ನಮ್ಮ ಮ್ಯಾಂಗ್ ಸಿಸ್ಟರ್ಸ್ ಅಲ್ವಾ. ಥ್ರೂ ಔಟ್ ದ ಜರ್ನಿ ಮಂಕಿ ಕಾಣಿಸಿದ ಕಡೆ ಎಲ್ಲ ಅವಳು ಹಾಯ್ ಹಾಯ್ ಅಂತ ಹಾಯ್ ಮಾಡ್ತಾನೇ ಇದ್ಲು. ನಾನು ಅಂದ್ಕೊಳ್ತಿದ್ದೆ ಆ್ಯಕ್ಚುಲಿ ಈ ಆ್ಯನಿಮಲ್ಸು ಫ್ರೀಯಾಗಿ ನೇಚರಲ್ಲಿ ಓಡಾಡ್ತಿದ್ದಾವೆ. ನಾವು ಒಂದು ಕೇಜಲ್ಲಿರೋ ಥರ ಕಾರ್ ಒಳಗಡೆ ಕೂತ್ಕೊಂಡಿದ್ವಿ. ಸೊ ಮೇ ಬಿ ಅವುಗಳಿಗೆ ನಾವೇ ಆ್ಯನಿಮಲ್ಸ್ ಥರ ಕಾಣ್ತಿರ್ತೀವಿ. ನಮ್ಮ ಹತ್ರ ಬನಾನಾ ಅಥವಾ ಯಾವುದೇ ಫುಡ್ ಐಟಮ್ ಇರಲಿಲ್ಲ. ಸೊ ಆ ಮಂಕಿಗೆ ಏನೂ ಕೊಡೋಕ್ಕಾಗಲಿಲ್ಲ. ಬಟ್ ಈ ಎಂಟೈರ್ ಜರ್ನಿಯಲ್ಲಿ ನಮಗೆ ಕಾಣಿಸಿದ್ದು ಒಂದೇ ಆ್ಯನಿಮಲ್. ಸೊ ನನ್ನ ಮಗಳು ಅದನ್ನು ತುಂಬ ಎಂಜಾಯ್ ಮಾಡಿದ್ಲು. ಪ್ರಾಬ್ಲಿ ಅರೌಂಡ್ ಒಂದು 100 ಮಂಕೀಸ್ ಕಾಣಿಸಿದ್ವು ನಮಗೆ ಈ ಜರ್ನಿಯಲ್ಲಿ. ಈ ಶ್ರೀವಾರಿ ಮೆಟ್ಲು ಅಥವಾ ಅಲೆಪಿರಿ ಮೆಟ್ಲು ಮೂಲಕ ನಡ್ಕೊಂಡು ಹೋಗೋರಿಗೆ ಫಸ್ಟೆಲ್ಲ ತುಂಬ ಜಿಂಕೆಗಳು ಕಾಣಿಸ್ತಿತ್ತು. ಬಟ್ ಐ ಥಿಂಕ್ ಈಗ ಅದೂ ಕಡಿಮೆ ಆಗಿಬಿಟ್ಟಿರ್ಬೋದು. ನಮಗಂತೂ ಈ ಫಾರೆಸ್ಟಲ್ಲಿ ಈ ಆ್ಯನಿಮಲ್ಸ್ ಬಿಟ್ಟರೆ ಬೇರೆ ಯಾವ ಆ್ಯನಿಮಲ್ಸು ಕಾಣಿಸ್ಲಿಲ್ಲ ಎಷ್ಟು ಹುಡುಕಿದ್ರೂ. ನನ್ನ ಮಗಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಈ ಆ್ಯನಿಮಲ್ ಟಾಯ್ಸ್ ಅಲ್ಲೆಲ್ಲ ಆಲ್ರೆಡಿ ಆ್ಯನಿಮಲ್ ನೇಮ್ಸ್ ಹೇಳ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವಳು ಎಲ್ಲ ಆ್ಯನಿಮಲ್ಸ್ನೂ ರೆಕಗ್ನೈಸ್ ಮಾಡ್ತಾಳೆ ಆ್ಯಂಡ್ ಹೆಸರು ಕೂಡ ಹೇಳ್ತಾಳೆ. ಮಕ್ಕಳಿಗೆ ಅಪ್ ಟು 5 ಇಯರ್ಸ್ ಬ್ರೈನ್ ಡೆವಲಪ್ಮೆಂಟ್ ತುಂಬ ಈಸಿ ಇರುತ್ತೆ. ಸೊ ನಾವು ಏನೇ ಹೇಳ್ಕೊಟ್ರೂ ಅವ್ರಿಗೆ ಗ್ರಾಸ್ ಮಾಡಿಕೊಂಡು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಆಗುತ್ತೆ. ನಾನು ಎಲ್ಲೋ ಒಂದು ಡಾಕ್ಟರ್ ಹೇಳೋದು ಕೇಳಿದೆ, ನಮ್ಮ ಬ್ರೈನು ಎಕ್ಸ್ ಸ್ಪೀಡಲ್ಲಿ ವರ್ಕ್ ಆದರೆ ಕಿಡ್ಸ್ ಬ್ರೈನು 10x ಸ್ಪೀಡಲ್ಲಿ ವರ್ಕ್ ಆಗುತ್ತಂತೆ. ಸೊ ಅವರಿಗೆ ನಾವು ಏನೇ ಹೇಳ್ಕೊಟ್ರೂ ಗ್ರಾಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ತುಂಬ ಚಿಕ್ಕ ವಯಸ್ಸಲ್ಲೇ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಎಲ್ಲ ಟೀಚ್ ಮಾಡಿದ್ರೆ ಅವ್ರಿಗೆ ಅದು ಪರ್ಮನೆಂಟಾಗಿ ಅವ್ರ ಮೆಮೊರಿಯಲ್ಲಿರುತ್ತೆ. ಲ್ಯಾಂಗ್ವೇಜ್ ಫ್ಲೂಯೆನ್ಸಿನೂ ಬರುತ್ತೆ. ಈ ತಿರುಮಲ ಕ್ಲೈಮ್ ಮಾಡಿ ನಾವು ಫಸ್ಟ್ ಹೋಗಿದ್ದ ಪ್ಲೇಸು ಪಾಪ ವಿನಾಶಮ್ ಅಂತ. ತಿರುಪತಿಗೆ ಹೋಗಿರೋರಿಗೆ ಈ ಪ್ಲೇಸ್ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿರೋ ಪಾಪ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅದೊಂದು ನಂಬಿಕೆ. ಇಲ್ಲಿ ಗಂಗಮ್ಮ ದೇವಿ ಟೆಂಪಲ್ ಕೂಡ ಇದೆ. ಮತ್ತು ಈ ಟೆಂಪಲ್ಗೆ ನಡ್ಕೊಂಡು ಹೋಗೋ ದಾರಿಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ಬೋದು. ನಾನು ಅಲ್ಲೇ ನನ್ನ ಮಗಳಿಗೆ ಕೆಲವು ಡಾಲ್ಸ್ ಮತ್ತು ಬ್ಯಾಗ್ ಎಲ್ಲ ತೊಗೊಂಡೆ. ನೀವೇನಾದರೂ ತಿರುಪತಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ತಪ್ಪದೆ ವಿಸಿಟ್ ಮಾಡಿ. ಇಲ್ಲಿಂದ ನಾವು ಸೀದಾ ಹೊರಟಿದ್ದು ಶಿಲಾ ತೋರಣಂ ಅನ್ನೋ ಪ್ಲೇಸ್ಗೆ. ಇದು ನಿಯರ್ ಬೈಯೇ ಇದೆ. ಇದು ನ್ಯಾಚುರಲಿ ಫಾರ್ಮ್ ಆಗಿರೋ ರಾಕ್ ಆರ್ಚ್ ಅಂತ ಹೇಳ್ತಾರೆ. ಅದಕ್ಕೆ ಇದರ ಹೆಸರು ಶಿಲಾ ತೋರಣಂ ಅಂತ. ಇದು ನ್ಯಾಷನಲ್ ಜಿಯೋ ಹೆರಿಟೇಜ್ ಮಾನ್ಯುಮೆಂಟ್ ಅಂತ ಕೂಡ ಡಿಕ್ಲೇರ್ ಆಗಿದೆ. ಓವರ್ ದಿ ಟೈಮ್ ಮಳೆ ಮತ್ತು ಬಿಸಿಲಿಂದ ಕಲ್ಲು ಕರೆದು ಇದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಮತ್ತು ಅಲ್ಲೇ ಎದುರುಗಡೆ ಇದರ ಸ್ಟ್ಯಾಚ್ಯೂನಲ್ಲಿ ದೇವರ ದಶಾವತಾರನ ಸ್ಟ್ಯಾಚ್ಯೂಸ್ ಫಾರ್ಮಲ್ಲಿ ನೋಡ್ಬೋದು. ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು. 10 ಅವತಾರದ ಹೆಸರು ಇಲ್ಲಿ ತೆಲುಗುನಲ್ಲಿ ಬರೆದಿದ್ದಾರೆ. ತೆಲುಗು ಓದೋರಿಗೆ, ಕನ್ನಡ ಓದೋರ್ಗೆ ಆ್ಯಕ್ಚುಲಿ ತೆಲುಗು ಓದೋದು ತುಂಬಾ ಈಸಿ. ಸೊ ಆ ನೇಮ್ಸ್ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಇದೇ ಪಾರ್ಕ್ನಲ್ಲಿ ಇನ್ನೂ ಬೇರೆ ಬೇರೆ ದೇವ್ರ ಸ್ಟ್ಯಾಚ್ಯೂಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಗಣೇಶ, ಭೂದೇವಿ, ಷಣ್ಮುಖ ಈ ಥರ ಬೇರೆ ಬೇರೆ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ಬೋದು. ಇಲ್ಲೂ ಕೂಡ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಸಿಗುತ್ತೆ. ಇದನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ಶ್ರೀವಾರಿ ಪಾದಾಲು. ನೋಡ್ಬೋದು ಎಲ್ಲ ಕಡೆ ತುಂಬಾ ರಶ್ ಇತ್ತು. ಈ ಪ್ಲೇಸಸ್ ಎಲ್ಲ ಯಾವಾಗಲೂ ಹಾಗೆ, ನಾವು ಯಾವಾಗ ಹೋದ್ರೂ ರಶ್ ಇದ್ದೇ ಇರುತ್ತೆ. ಲೋಕಲ್ ಟ್ರೆಡಿಷನ್ ಮತ್ತು ಬಿಲೀಫ್ ಪ್ರಕಾರ ದೇವರು ತಿರುಮಲಕ್ಕೆ ಬಂದಾಗ ಫಸ್ಟ್ ಪಾದನ ಇಲ್ಲೇ ಇಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಇದರ ಹೆಸರು ಶ್ರೀಪಾದಲು ಅಂತ. ತಿರುಪತಿಗೆ ಹೋಗೋರೆಲ್ಲ ಯೂಶ್ವಲಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡೇ ಹೋಗೋದು. ಇಲ್ಲಿಂದ ನಾವು ಡೈರೆಕ್ಟ್ ಮೇನ್ ತಿರುಪತಿ ಟೆಂಪಲ್ನ ನೋಡ್ಬೋದು. ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮತ್ತು ಅಲ್ಲಿಂದ ನಾವು ಚಕ್ರತೀರ್ಥಂ ಅನ್ನೋ ಪ್ಲೇಸ್ನ ನೋಡಿಕೊಂಡು ತಿರುಮಲದಿಂದ ತಿರುಪತಿಗೆ ಬಂದ್ವಿ. ತಿರುಪತಿಯಲ್ಲಿ ಈ ಕಪಿಲ ತೀರ್ಥ ಅಥವಾ ಕಪಿಲೇಶ್ವರ ದೇವಸ್ಥಾನ ಸಿಗುತ್ತೆ. ಇದು ನಮ್ಮ ಲಾಸ್ಟ್ ಸ್ಪಾಟ್. ಕಪಿಲ ಋಷಿಗಳು ಇಲ್ಲಿ ಶಿವನ ಧ್ಯಾನ ಮಾಡ್ತಿದ್ದಂತೆ, ಹಾಗಾಗಿ ಈ ಪ್ಲೇಸ್ನ ಕಪಿಲೇಶ್ವರ ಅಂತ ಸಿಗುತ್ತೆ. ಇಲ್ಲಿ ಮೇಯ್ನಾಗಿ ಶಿವ ಟೆಂಪಲ್ ಅನ್ನೋದು ಸಿಗುತ್ತೆ. ಒಳಗಡೆ ಫೋನ್ ಎಲ್ಲ ಅಲೋ ಮಾಡಲ್ಲ, ಹಾಗಾಗಿ ನಮ್ಮ ಟೆಂಪಲ್ ಒಳಗಡೆ
ಅರೌಂಡ್ 10 ಇಯರ್ಸ್ ಬ್ಯಾಕ್ ಈ ಪ್ಲೇಸ್ ವಿಸಿಟ್ ಮಾಡಿದ್ದೆ. ಆವಾಗ ಅಲ್ಲಿ ವಾಟರ್ ಫಾಲ್ ಎಲ್ಲ ಕಾಣ್ತಿತ್ತು. ಬಟ್ ಈಗ ಮಳೆ ಕೂಡ ಕಡಿಮೆ, ವಾಟರ್ ಫಾಲ್ ಏನಿರಲಿಲ್ಲ. ಬಟ್ ರೈನಿ ಸೀಸನಲ್ಲಿ ಆ ನ್ಯಾಚುರಲ್ ರಾಕ್ ಮತ್ತು ವಾಟರ್ ಫಾಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಟೆಂಪಲ್ಗೆ ಕೂಡ ಟೈಮಿಂಗ್ಸ್ ಇದೆ. ನಾವು ಕ್ಲೋಸ್ ಆಗುತ್ತೆ. ಮೋಸ್ಟ್ಲಿ ಓಪನ್ ಮಾಡಿದ್ರೆ ವಾಪಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಕೂಡ ಇದೆ. ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಕಪಿಲೇಶ್ವರ ಟೆಂಪಲ್ ಒಳಗಡೆ ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಈ ನಾಗಪುಷ್ಪ ಅನ್ನೋ ಒಂದು ಪ್ಲ್ಯಾಂಟ್ ಕಾಣಿಸ್ತಿತ್ತು. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ಇದು ರೆಕಾರ್ಡ್ ಮಾಡಿಕೊಂಡೆ. ಈ ಹೂವು ನೋಡೋಕ್ಕೆ ಶಿವಲಿಂಗ ಥರ ಇರುತ್ತೆ, ಅದಕ್ಕೆ ಈ ಹೆಸರು. ಇದ್ರ ಜೊತೆಗೆ ನಮ್ಮ ಡೇ 2 ಟ್ರಿಪ್